ಅಸ್ಸಲಾಮುಅಲೈಕುಂ ಬರ್ಕಾತು. ಇವತ್ತೊಂದು ನನ್ನ ಒಂದು ಸಣ್ಣ ಸ್ಪೀಚನ್ನು ಅರೇಂಜ್ಮೆಂಟ್ ಮಾಡಿದ್ದೀನಿ. ಮದ್ರಸದ ಕಡೆಯಿಂದ ನಾವೆಲ್ಲರೂ ಈ ಸ್ಪೀಚನ್ನು ನೋಡಿ ಖುಷಿಪಡಿ, ತಪ್ಪಾದರೆ ಕ್ಷಮಿಸಿಬಿಡಿ, ಒಳ್ಳೆಯದಿದ್ದರೆ ಶಾಬಾಷ್ ಮಾಡಿ. ನಾನು ಯಾಕೆಂದರೆ ಈ ಮದ್ರಸದ ಒಂದು ಮಕ್ಕಳಿಗಾಗಿ ನಾನು ಈ ದುಡಿತಾ ಇರೋದು ನನಗಂತೂ ಒಳ್ಳೇದು ಕಾಣಿಸ್ತದೆ. ಬಟ್ ನಿಮ್ಮಲ್ಲಿ ಕೆಟ್ಟದರ ಕಾಣಿಸ್ತಿದೆ, ಅದು ನಾನು ಏನು ಮಾಡೋಕ್ಕಾಗಲ್ಲ. ಆ ದೇವರಿಗೆ ಕ್ಷಮಿಸಲಿ. ಇವತ್ತು ಯಾಕೆಂದರೆ ನಾನು ಮದ್ರಸೆಗೆ ಕೈ ಹಾಕಿದಂದರೆ ಎಷ್ಟೋ ಜನ ಕೆಟ್ಟದಾಗಿ ಮಾತಾಡ್ತಾರೆ, ಎಷ್ಟೋ ಜನ ಒಳ್ಳೆಯದಾಗಿ ಮಾತಾಡ್ತಾರೆ. ಅದಕ್ಕೆ ನಾನು ಅವರಿಗೆ ಋಣವಾಗಿರ್ತೀನಿ. ನಮಗೆ ನೋಡಿ, ಒಂದು ಕೆಲಸ ಮಾಡಬೇಕಾದ್ರೆ ಆ ಹಿರಿಯರದ್ದು ಆಶೀರ್ವಾದನೇ ಇರಬೇಕು, ಇನ್ನೊಂದು ದುಶ್ಮನಗಳ ಆಶೀರ್ವಾದನೇ ಇರಬೇಕು. ಅದಕ್ಕೋಸ್ಕರ ಹಾಗೆ ಎಲ್ಲ ಒಳ್ಳೆಯ ಜನದನ್ನು ಆಶೀರ್ವಾದ ಇರ್ತದೆ. ಯಾಕಂದರೆ ಇದು ನೋಡ್ತಾ ಇದ್ದೀರಾ, ಈ ಕೆಲಸ ನಾನು ಸುಮಾರು ಒಂದು 60 ವರ್ಷದಿಂದ ನಾನು ಕಾಯ್ತಾ ಇದ್ದೆ ಈ ಕೆಲಸ ಸಿಗ್ಬೇಕಾದ್ರೆ. ಯಾಕಂದರೆ ನಾನು ನನ್ನ ಚರಿತ್ರೆ ಹೇಳಬೇಕಾದ್ರೆ ಸುಮಾರು 1 ದಿವಸನೂ ಸಾಲಲ್ಲ. ಯಾಕೆಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ. ಆ ಕಷ್ಟಪಟ್ಟಿರುವ ಇವತ್ತು ಸುಖ ನನಗೆ ಸಿಗ್ತಾ ಇರೋದಂದರೆ ಈ ಮಕ್ಕಳಿಂದಲೇ ಹೊರತು ಇನ್ನು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ನೋಡಿ, ಒಂದು ಮಕ್ಕಳಿಗೆ ಒಳ್ಳೇದು ಮಾಡಬೇಕಾದ್ರೆ ಅದು ಎಷ್ಟು ನಾವು ರುಚಿ ಅನ್ಬೇಕಂದ್ರೆ ಅವರು ಗೀತಾರೆ, ನಾವು ಗೀಸ್ಬೇಕು. ಅವ್ರು ಏನೇನು ಅಂತಾರೆ ನಾವು ಅನ್ನಿಸ್ಬೇಕು. ಅದೆಲ್ಲ ನಾವು ತಲೆ ಕೆಡಿಸಬೇಕಾಗಿ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಆ ದೇವರಿಗೆ ಒಬ್ಬರಿಗೆ ಗೊತ್ತಾದರೆ ಸಾಕು, ಆ ದೇವರಿಗೆ ಒಬ್ಬರಿಗೆ ಗೊತ್ತಾದರೆ ಸಾಕು, ಅವರಲ್ಲಿ ಇಂಟ್ರೂ ಮಾಡಿಬಿಡ್ತಾರೆ. ಜನಗಳಿಗೆ ಏನೇ ಹೇಳಿ ಏನೇ ಬರಲಿ, ಅವ್ರಿಗೆ ಏನು ಹೇಳಿದ್ರೆ ಅವ್ರು ಕೇಳಲ್ಲ. ಯಾಕಂದರೆ ಬುದ್ಧಿ ಕಮ್ಮಿ. ಯಾಕಂದರೆ ಓದೋರಿಗೆ ಮಾತ್ರ ಗೊತ್ತು, ಈ ಓದಿರೋದವನಿಗೆ ಅದು ಏನು ಗೊತ್ತಾಗಲ್ಲ. ಇವತ್ತು ನೋಡಿ ಮಕ್ಕಳ ಕಷ್ಟ. ನಾನು ಮಂಗಳೂರಲ್ಲಿ ಇರಬೇಕಾದ್ರೆ ಸುಮಾರು 8ನೇ ಕ್ಲಾಸ್, ಸುಮಾರು 2ನೇ ಕ್ಲಾಸು 3ನೇ ಕ್ಲಾಸ್ ಓದಿದ್ದೀನಿ ನಾನು ಮಂಗಳೂರು. ಆಗ ನನಗೆ ನನ್ನ ಸ್ಕೂಲಲ್ಲಿ ಓದ್ತಾ ಇದ್ದ ಟೀಚರು ಮಾಸ್ಟ್ರು ಎಲ್ಲ ನನಗೆ ಈಗಲೂ ನೆನಪಿದ್ದಾರೆ. ನಾನು ಅವರಿಗೆ ಬರ್ತಿಲ್ಲ, ಅವರಿಗಾಗಿ ನಾನು ಚಿರಣಿಗೆ ಇನ್ನೊಂದು ಈ ಕಷ್ಟ ನಮ್ಮ ಮಕ್ಕಳು, ಈ ಮುದ್ದು ಮಕ್ಕಳು ಯಾವತ್ತೂ ಕಷ್ಟಪಡಬಾರ್ದು. ಈ ಕಷ್ಟ ಅನುಭವಿಸಿದವನಿಗೆ ಮಾತ್ರ ಗೊತ್ತು, ಇನ್ನು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇವತ್ತು ನಾನು ಹೇಳ್ತಾ ಇರೋದು ನೋಡಿದರೆ ನಿಮಗೂ ಒಂಥರ ಬೇಜಾರಾಗ್ಬೋದು. ಯಾಕಾಗಿ ನಾನು ಈ ಥರ ದುಡಿತಾ ಇದ್ದೀನಿ, ಯಾಕಾಗಿ ಈ ಥರ ಮಾಡ್ತೇನೆ, ಇದು ನನ್ನ ಸ್ವಾರ್ಥಕ್ಕಲ್ಲ, ಬಟ್ ನನ್ನನ್ನೇ ಸ್ವಾರ್ಥಕ್ಕಲ್ಲ. ಇದು ಎಲ್ಲ ಮಾಡ್ತಾ ಇರೋದು ಒಂದು ಮದ್ರಸೆಗೆ ಶುರು ಮಾಡಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿ ಹೊರತು ಇನ್ನು ಹುಣಸೂರು ಒಂದು ಸಿದ್ದಿಂಕೊಪ್ಪಲು ಮದ್ರಸ ಅಂದರೆ ಒಂದು ಫೇಮಸ್ ಆಗಬೇಕು ಹೊರತು ಹುಣಸೂರಿಗೆ ಒಳ್ಳೆಯ ಹೆಸರು ತಗೋಬೇಕು ಹೊರತು ಇನ್ಯಾವುದಕ್ಕೂ ನನ್ನ ಸ್ವಾರ್ಥಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ನೀವು ತಪ್ಪು ಕಡೆ ನೋಡಿ, ನೀವು ಒಬ್ಬರಿಗೆ ಏನು ಅಂತ ತಿಳ್ಕೊಂಡಿದ್ರೆ ನನಗಂತೂ ಗೊತ್ತಿಲ್ಲ. ಆ ದೇವರು ನಿಮಗೆ ಸಂಶಯ. ನಾವೇನೇ ಒಂದು ಕೆಲಸ ಮಾಡಿದ್ರು ಈ ಮದ್ರಸೆಯಲ್ಲಿ ಮಾಡೋ ಕೆಲಸ ಅದು 4 ಜನಕ್ಕೆ ಗೊತ್ತಾಗಲೇಬೇಕು. ಇದು ನಾನು ಖಂಡಿತವಾಗಿ ಹೇಳ್ತೇನೆ. ಯಾಕಂದರೆ ಆ ಪರಿಸ್ಥಿತಿ ಅದು ಏನೈತೆ, ಅವರ ಸವಲತ್ತುಗಳು ಏನೈತೆ, ಅವ್ರಿಗೆ ಏನು ಸಿಗುತ್ತದೆ, ಅವರಿಂದ ಏನೆಲ್ಲ ಸವಲತ್ತು ಅವರಿಗೆ ಬೇಕು, ಅದು ಒಂದ್ಸರಿ ಮದ್ರಸೆಗಡೆ ಮುಖ ಮಾಡಿದರೆ ಮಾತ್ರ ಗೊತ್ತು. ನೀವು ಅಲ್ಲಿ ನಿಂತುಕೊಂಡು ಅವನ ಹಂಗೆ ಇವನು ಹಿಂಗೆ ಅಂತ ಮಾತಾಡಿದರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನೋಡಿ, ಯಾರಾದರೂ ಒಬ್ಬರು ಮುಂದೆ ಬಂದರು, ಅವರಿಗೆ ಒಂದು ಸಹಾಯ ಮಾಡ್ತೀನಿ ಅಂದರು, ಈ ಜಮೇದಾರಗಳು ಇರ್ತಾರೆ, ಗುರುಗಳು ಇರ್ತಾರೆ, ಬೇಡ ಅನ್ನಲ್ಲ. ಇದು ಎಲ್ಲರಿಗೂ ತಾಕತ್ತು ಕೊಟ್ಟಿದ್ದಾರೆ.
ಇದು ಒಬ್ಬರಿಗೆ ಒಬ್ಬನಿಗೆ ತಾಕತ್ತು ಕೊಟ್ಟಿಲ್ಲ. ಇದು ನಿಮಗೂ ಇದರಲ್ಲಿ ನಿಮ್ಮದೂ ಪಾಲೈತೆ, ಇದು ಎಲ್ಲರಿಗೂ ಇದರ ಪಾಲೈತೆ. ಇದು ಯಾರಪ್ಪ ಮಸೀದಿ ಸುತ್ತಲ್ಲ, ಇದು ಮಸೀದಿ ಆಗಲಿ ಮದ್ರಸೆ ಆಗಲಿ ಯಾರಪ್ಪನ ಸತ್ತಿಲ್ಲ. ಯಾರು ಬೇಕಾದರೂ ಅವರಿಗೆ ದಾನ ಮಾಡ್ಬೋದು, ಅವ್ರ ಖುಷಿಯಿಂದ ಏನಾರ ಕೊಡ್ಬೋದು, ಅವ್ರ ಖುಷಿಯಿಂದ ಏನಾರ ಮಾಡ್ಬೋದು. ಅಂದರೆ ದಾನ ಧರ್ಮದಲ್ಲಿ ಯಾವ ಅಪ್ಪಣೆನೂ ಬೇಕಾಗಿಲ್ಲ. ಕೇಳಿ ಚೆನ್ನಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮಂಗಳೂರಲ್ಲಿ ಓದಿದಾಗ ನನಗೆ ಇಷ್ಟು ಸವಲತ್ತು ನನಗೆ ಸಿಕ್ಕಿದ್ದಿಲ್ಲ. ಬರೀ ನಾನು 2ನೇ ಕ್ಲಾಸ್ ಓದಿ ಅಲ್ಲಿ ನನಗೆ ಸನ್ಯಾಸಿ ಒಬ್ಬರು ಇದ್ದರು. ಆ ಫೇಲ್ ಆದ ಕಾರಣ ಸನ್ಯಾಸಿ ಹೊಡೆದದ್ದು ನನಗೆ ಇವತ್ತೂ ಜ್ಞಾಪಕ ಬರ್ತದೆ. ಆ ಏಟಿಗೆ ನಾನು ಅಲ್ಲಿಂದ ಆಶ್ರಮದಿಂದ ನಾನು ಓಡಿ ಬಂದ್ಬಿಟ್ಟು ಈ ಮಕ್ಕಳು ಪಾಪ ಯಾವುದೋ ಮಕ್ಕಳು, ಅದು ಯಾವುದೋ ಮಕ್ಕಳು ಇರಬಾರ್ದು, ಆ ಮಕ್ಕಳು ನಮ್ಮ ಮಕ್ಕಳಂತ ಫುಟ್ಪಾತಲ್ಲಿ ಮಲಗಿರೋ ಮಕ್ಕಳಿಗೆ ನಾನು ಕೆಲಸ ಮಾಡಿ, ಹೋಟ್ಲಲ್ಲಿ ಕೆಲಸ ಮಾಡಿ, ಪ್ಲೇಟ್ ತೊಳೆದು ಗ್ಲಾಸ್ ತೊಳೆದು ಆ ಬಡ ಮಕ್ಕಳಿಗೆ ಪಾಪ ನಾನು ಎಲ್ಲಿಂದನೋ ಎತ್ಕೊಂಡು ಆ ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಟ್ಟೆ, ಆಶ್ರಯ ಮಾಡಿಕೊಟ್ಟೆ. ಇವತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ, ಈ ನನ್ನ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಾತು ಕೇಳಿ. ಯಾರೋ ಈ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಲ್ಲ, ನೀವು ಅರ್ಥ ಮಾಡಲೇಬೇಕು. ಈ ಮಕ್ಕಳಿಗೆ ಕಷ್ಟಪಡ್ತಾ ಆ ಮಕ್ಕಳಿಗೆ ಕಷ್ಟಪಟ್ಟಿದ್ದು ನನಗೆ ಇವತ್ತಿಗೂ ನಾನು ನೆನೀತಾ, ನಾನು ಇವತ್ತು ಕೆಲಸ ಮಾಡ್ತಾ ಅವ್ರಿಗೂ ನೆನೀತಾ ಇದ್ದೀನಿ. ಆ ಭಗವಂತ ಆ ಮಕ್ಕಳಿಗೂ ಇವತ್ತು ಆ ದೇವರು ಎಲ್ಲ ಒಳ್ಳೆ ಒಂದು ಆಶ್ರಯ ಆ ಮಕ್ಕಳಿಗೆ ಕೊಡಲಿ ಅಂತ ನಾನು ಆ ದೇವರ ಹೇಳ್ತೀನಿ. ಹೊರತು ಅವರಿಗೆ ಈ ಕಷ್ಟ ಆ ಮಕ್ಕಳಿಗೆ ಇನ್ನಾದರೂ ಬರೋದು ಬೇಡ, ನಾವು ಪಟ್ಟಿರೋ ಕಷ್ಟ ಆ ಮಕ್ಕಳು ಕೊಡೋದು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡ್ತಾ ಇದ್ದೀರಾ, ಈ ಮಗು ಯಾರ್ದು ಅಂತ ತಿಳ್ಕೊಬೇಡಿ. ಯಾವ ಮಗ ಆದರೂ ನಮ್ಮ ಮಕ್ಕಳೇದು, ಅದು ಅಲ್ಲಂತೆ ಮಕ್ಕಳು, ಅಲ್ಲನ್ನೇ ಹುಟ್ಟಿಸಿರೋದು. ಯಾರು ಅದಕ್ಕೆ ಭೇದ ಭಾವ ಮಾಡಬಾರ್ದು. ಇದು ನನ್ನ ಮಕ್ಕಳು, ಇದು ಅವ್ರ ಮಕ್ಕಳು ಅಂತ ಭೇದ ಭಾವ ಮಾಡಬಾರ್ದು. ನೀವು ತಿಂತೀರಾ, ಅವರಿಗೂ ಒಂದು ತಿಂದುಕೊಡಿ. ನೀವು ಆ ಮಕ್ಕಳನ್ನು ನೋಡ್ಕೊಂಡು ನೀವು ತಿಂತೀರ, ಆ ಮಕ್ಕಳಿಗೆ ಎಷ್ಟು ಆಸೆ ಆಗ್ತಿದೆ. ಇವತ್ತು ನೋಡಿ, ನಾನು ಇವತ್ತು ಮದ್ರಸೆಗೆ ಪಾಪ ಆ ಮಕ್ಕಳಿಗೋಸ್ಕರ ನಾನು ಯಾರಿಗೆ ಕೇಳಿ ಬಂದಿಲ್ಲ. ನನ್ನ ಸೃಷ್ಟಿಯಿಂದ, ನನ್ನ ಇಷ್ಟದಿಂದ ನಾನು ಬಂದು ನಾನು ಇವರಿಗೆ ಜಮೆದಾರಿಗಳಿಗೆ ನಾನೇನು ಕೇಳಿಲ್ಲ. ನಾನು ಹಿಂಗೆ ಮಾಡ್ತೀನಿ, ನೀವು ಅವಕಾಶ ಕೊಡಿ ಅಂತ ನಾನು ಕೇಳಿಲ್ಲ. ಇದು ಕೇಳೋದು ಯಾಕಂದರೆ ಇದು ಕೇಳಿ ಮಾಡೋ ಕೆಲಸ ಅಲ್ಲ, ಇದೆಲ್ಲ ಒಳ್ಳೆ ಕೆಲಸ. ಇದು ಯಾರಾದರೂ ಮಾಡ್ಬೋದು. ಇದು ದೊಡ್ಡವರು ಸಣ್ಣವರು ಇದಕ್ಕೆ ಭೇದ ಭಾವ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ದೊಡ್ಡವರು ಸಣ್ಣವರು ಭೇದ ಭಾವ ಮಾಡಬಾರ್ದು. ನಿಮ್ಮ ಕೈಯಲ್ಲಿ ಇದವರು ಒಮ್ಮರೇ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ನಮಗೆ ಸಪೋರ್ಟ್ ಮಾಡೋರು ಯಾರು ಅಂದರೆ ಗುರುಗಳಿರ್ತಾರೆ. ಆ ಗುರುಗಳು ಸಪೋರ್ಟ್ ತಗೋತೀನಿ. ಬರೀ ನಮ್ಮ ಕೈಯಲ್ಲಿ ಒಬ್ಬರಿಂದ ಸಾಧ್ಯ ಇಲ್ಲ. ಇದರಲ್ಲಿ ನೋಡಿ, ನಮಗೂ ಶಾಮೀಲಿದ್ದಾರೆ. ನನ್ನ ಕಡೆ ನನಗೆ ಅಂತ ಒಬ್ಬ 4 ಜನ ಇದ್ದಾರೆ. ನೀವು ಮಾಡಿ, ನಿಮ್ಮ ಕೆಲಸ ಏನೇ ಇದ್ರು ನೀವು ಮಾಡಿ. ನಿಮ್ಮ ಜೊತೆ ನಾವು ಇದ್ದೀವಿ, ನಿಮ್ಮ ಸಹಾಯಕ್ಕಾಗಿ ನಾವು ದುಡಿತೀವಿ. ನಿಮ್ಮ ಜೊತೆ ಆ ಮಕ್ಕಳ ಜೊತೆ ಸದಾ ನಿಮ್ಮ ಕಾಲದಲ್ಲಿ ಇರ್ತೀವಂತ ನನಗೆ ಈ ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಯಾರು ಅಂದರೆ ಬುಡನ್ ಸಾಬ್ ಅಂದರೆ ಅವರು ಗಯಾಸ್ ಅಂತ, ಊರಪ್ಪ ಅವರ ಹೆಸರು ಗಯಾಸ್ ಅಂತ. ಅವರು ಭಾಳಷ್ಟು ಈ ಮದ್ರಸೆಗೆ ನಮ್ಮ ಕೈಯಿಂದ ಕೊಟ್ಟು ಕಳಿಸ್ತಾವ್ರೆ, ದಾನ ಮಾಡ್ತಾವ್ರೆ. ಹಂಗೆ ದೇವರು ಅವರಿಗೆ ಆ ಶಕ್ತಿಯನ್ನು ಬರೆಸಲಿ ಅಂತ, ಇನ್ನೂ ಹೆಚ್ಚಾಗಿ ಅವರು ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಫಾದಿಲ್ ಅಹಮದ್ ಅಂತ ಇದ್ದಾರೆ, ಅವರು ಇದು ಯಾರಿಗೂ ತೋರಿಸ್ಬೇಡಿ, ಹಾಗೆ ಮುಚ್ಚಿಕೊಂಡು ಕೊಡಿ ಅಂತ ಹೇಳ್ತಾರೆ. ಹಂಗೂ ನನಗೆ ಮನಸ್ಸು ಬರುವುದಿಲ್ಲ. ಹಾಗೆ ಇಲ್ಲಿ ಜಮೀದಾರ್ ಅಂತ ಸಾಕಿರ ಸುಲ್ತ ಅವರು ಇದ್ದಾರೆ, ಅವರಿಗೆ ನಾನು ಹೇಳಿದೆ ಇಂಥ ಅವರು ಇಂಥ ಐಟಮ್ಗೆಲ್ಲ ಕೊಡ್ತಾ ಇದ್ದಾರೆ. ಅವ್ರು ಏನೇ ಕೊಡಲಿ ನಾನಿಲ್ಲಿ ನಮ್ಮ ಜಾಕಿರೋರಿಗೆ ಹೇಳ್ತೀನಿ, ಇಂಥವ್ರು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ. ಇನ್ನೂ ಅಮಾನುಲ್ಲಾ ಖಾನ್ ಅವರು ಭಾಳ ಮದ್ರಸೆ ಬಗ್ಗೆ ಭಾಳ ಸಪೋರ್ಟ್ ಮಾಡ್ತವ್ರೆ. ಉಮರ್ ಎಲ್ಲಿದ್ಯಪ್ಪ, ಏನಾರು ತೊಗೊಂಡೋಗಪ್ಪ ಅಂತ ನನ್ನ ಕರೆದು ಫೋನ್ ಮಾಡಿ ನನಗೆ ಕರೆದು ಕೊಡ್ತಾರೆ. ನಾನು ಆಗ ಹೇಳಿದೆ, ನೀವು ಬಂದು ಒಂದ್ಸರಿ ಅವರಿಗೆ ಮೀಟ್ ಮಾಡಿ ನಿಮ್ಮ ಕೈಯಿಂದ ಕೊಡಿ, ಇಲ್ಲ ನೀನೇ ಕೊಟ್ಬಿಡು, ನಮಗೇನು ಅಭ್ಯಂತರ ಇಲ್ಲ, ಹಾಗೆ ನಮಗೂ ಕೆಲಸ ಇರ್ತದೆ ಅಂತ ಹೇಳಿದರು. ಅವರು ಪಾಪ ಭಾಳಷ್ಟು ಸಹಾಯ ಮಾಡ್ತಾವ್ರೆ. ಅವರು ದೇವರ ಆಶೀರ್ವಾದ ಅಂತಸ್ತು ಅವರು ಸಿಗಲಿ. ಇನ್ನೂ ಅವರು ಮುಂದಿನ ಕಾಲದಲ್ಲಿ ರಾಜಕೀಯಕ್ಕೆ ಕಾಲಿಡುವ ಕಾಲ ಬರ್ತಾ ಇದೆ. ಅದು ನಿಮಗೆ ಈಗ ಗೊತ್ತಾಗಲ್ಲ, ಇನ್ನೂ ಸ್ವಲ್ಪ ಸಮಯ ಹೋಗಬೇಕು. ಯಾವತ್ತಿದ್ದರೂ ದೊಡ್ಡ ಮನುಷ್ಯರು ಆಗಲಿ ಅಂತ, ನಾವು ರಾಜಕೀಯದಲ್ಲಿ ಬೆಳೀಲಿ ಅಂತ ನಾನು ಅವ್ರಿಗೆಲ್ಲ
ಥರ ನಾವು ಮಕ್ಕಳಿಗೆ ಸಹಾಯ ಮಾಡಬೇಕಾದ್ರೆ ಇದು 4 ಜನಕ್ಕೆ ಗೊತ್ತಾಗುತ್ತೆ ನೋಡಿ. ಆಫ್ಟರ್ ಆಲ್ ನಿನ್ನೆ ಒಂದು ಮಾತಿತ್ತು, ನಿನ್ನೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಯಾರೋ ಒಬ್ಬ ಪರಮಾತ್ಮ ಹೇಳ್ದ, ನೀನು ಮಾಡಿದ್ರೆ ಮುಚ್ಚಿಕೊಂಡು ಮಾಡು, ಯಾರಿಗೂ ತೋರಿಸ್ಬೇಡ ಅಂದರೆ ಈ ಮಕ್ಕಳ ಕಷ್ಟ ಯಾರಿಗೂ ಗೊತ್ತಾಗಲ್ಲ, ಮುಚ್ಚಿಬಿಟ್ರೆ ಗೊತ್ತಾಗಲ್ಲ. 4 ಜನಕ್ಕೆ ಗೊತ್ತಾದ್ರೆ ನೋಡಿ, ಒಂದು ನೀರಿನ ಒಂದು ಹಾಲಿನ ವ್ಯವಸ್ಥೆ ಮಾಡಿದರೆ ಅವರು ಹಾಲು ಒಂದು ದಿವಸ ಅವ್ರು ಕೊಡ್ತಾರೆ, ಒಂದು ದಿವಸ ಫಾಜಿಲ್ ಅವ್ರು ಕೊಡ್ತಾರೆ, ಒಂದು ದಿವಸ ಅಮನುಲ್ ಅವರು ಕೊಡ್ತಾರೆ, ಒಂದು ದಿವಸ ಕೈಯಾಜು ಶರೀಫ್ ಅಂತ ಅವರೂ ಕೊಡ್ತಾರೆ. ಅವರಷ್ಟು ಭಾಳ ಸಹಾಯ ಭಾಳ ಐತೆ. ಇದು ಒಬ್ಬನ ಕೈಗೆ ಸಾಧ್ಯ ಅಲ್ಲ, ಇದಕ್ಕೆ 4 ಜನ ಸೇರಿದ್ರೆ ಮಾತ್ರ ಮುಂದುವರೆಗೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಮಕ್ಕಳ ಭವಿಷ್ಯಕ್ಕೆ ನೀವು ಬರಬೇಡಿ, ಈ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ. ಯಾರೋ ದಾನ ಮಾಡೋರಿಗೆ ಅವರಿಗೆ ನೀವು ತಲೆ ಕೆಡಿಸ್ಬೇಡಿ. ನಿಮ್ಮ ಕೈ ಕಾಲು ಮುಗಿದು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಕರುಣೆಯಿಂದ ನಾನು ಬೇಡ್ಕೊತಾ ಇದ್ದೀನಿ. ಈ ಥರ ಯಾವತ್ತೂ ಒಬ್ಬ ಸಹಾಯ ಮಾಡೋಕ್ಕೆ ಬಂದಾಗ ಅವನಿಗೆ ಮುರಿಬೇಡಿ, ಅವನಿಗೆ ಏನೂ ಮಾಡಬೇಡಿ, ಅವನಷ್ಟಿಗೆ ಅವನು ಸಹಾಯ ಮಾಡಲಿ. ಅವನಿಗೆ ಏನಾರ ತಪ್ಪು ಮಾಡಿದರೆ ಅದು ನೀವು ಶಿಕ್ಷೆ ಕೊಡಿ, ಅವನು ಏನಾರ ಒಳ್ಳೆ ಕೆಲಸ ಮಾಡಿದರೆ ಅವನಿಗೆ ಶಾಬಾಷ್ಗಿದೆ ಅಂತ ಹೇಳಿ ಆ ಅಲ್ಲ ದುವಾ ಕೇಳಿ ದುವಾ ಮಾಡಿ ಈ ಮಕ್ಕಳೆಲ್ಲಾಗಿ ಚೆನ್ನಾಗಿ ಬೆಳೀಲಿ. 100 ಮಸೀದಿಯಲ್ಲಿ ಅವರು ಅಫಜೇಪುರನಾಗಿ ಹೋಗಲಿ ಅಂತ ನಾವು ಆಶಯ ಮಾಡೋಣ. ದೇವರಲ್ಲಿ ಅಲ್ಲ ಪ್ರಾರ್ಥನೆ ಮಾಡೋಣ. ಹಂಗೆ ಮಸೀದಿಗೂ ಹಂಗೆ ಮದ್ರಸೆಗೂ ಅವರ ಆಫೀಸಾಗಿ ಆಗಿ ಇನ್ನೂ ಸಣ್ಣ ಸಣ್ಣ ಮುದ್ದು ಮಕ್ಕಳು ಅವರಿಗೆ ಸಹಾಯ ಮಾಡುವ ಅವಕಾಶ ಆ ಮಕ್ಕಳು ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಬೇಕಿದಷ್ಟೈತೆ. ಇವತ್ತು ನೋಡಿ, ನಾನು ನೋಡಿ ನನ್ನ ಸ್ವಾರ್ಥಕ್ಕೆ ನಾನು ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋಡಿ, ನಮ್ಮ ಹತ್ರ ಇರೋದು ಒಂದು ಏನು ಪ್ರಾಫಿಟ್ ಇಲ್ಲ, ನನ್ನ ಹತ್ರ ಪ್ರಾಫಿಟ್ ಇರೋದು ಅಂದರೆ ಒಂದು ಮನೆ ಐತೆ, ಇನ್ನು ಬಿಟ್ಟರೆ ಅದು ಏನಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಶೋಕಿಗೆ ನಾನು ಮಾಡ್ತಾ ಇಲ್ಲ, ಈ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತಿಗೂ ನಾನು ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡ್ತಿದ್ದೆ ಹೊರತು ಯಾರೂ ಇದರಲ್ಲಿ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ನಿಮ್ಮ ಕಾಲು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಅವ್ರು ಹೇಳಿದರು, ಇವ್ರು ಹೇಳಿದರು, ನಮ್ಮ ಗುರುಗಳಿಗೆ ನೀವು ಬಂದು ಹೇಳೋದು ಅದು ಸರಿ ಇಲ್ಲ. ನಾವು ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಮಾಡ್ತೀವಿ ಹೊರತು ಕೆಟ್ಟದಿಗೆ ಮಾಡಲ್ಲ. ಒಂದು ಕಾಲದಲ್ಲಿ ಉಮ್ಮರ್ ಕೆಟ್ಟದಿದ್ದ, ಆಗ ನೀವು ಹೇಳ್ತಿದ್ದ ಬುದ್ಧಿವಾದ. ಇವತ್ತು ಉಮ್ಮರಿಗೆ ದೇವರು ಒಳ್ಳೆಯ ಬುದ್ಧಿವಾದ ಬಿಟ್ಟಿದ್ದಾನೆ. ಅವನು ಸದಾ ಈ ಥರ ಕೆಲಸ ಮಾಡಲಿ ಅಂತ ಆಶೀರ್ವಾದ ಮಾಡಿ. ಇನ್ನೊಂದು ಹೇಳಬೇಕಾದ್ರೆ, ಈ ಮಕ್ಕಳ ಪಾಪ ಆಟ ಆಡೋಕ್ಕೆ ಸಾಮಾನ್ಯ ಇದ್ದಿಲ್ಲ. ನಮ್ಮ ಗುರುಗಳೆಲ್ಲ ಭಾಳ ಶ್ರದ್ಧೆಯಿಂದ ಶ್ರಮದಿಂದ ಇವ್ರಿಗಂತ ಒಳ್ಳೆಯ ಒಂದು ಸಹಾಯದಾನ ಮಾಡಿದ್ರು. ಒಂದು ಬ್ಯಾಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಒಂದು ಫುಟ್ಬಾಲ್ ಆಗಿರ್ಬೋದು, ಒಂದು ಶಟ್ಲ್ ಆಗಿರ್ಬೋದು, ಎಲ್ಲ ಈ ಗುರುಗಳ ಸಹಾಯದಿಂದ ನಾವೆಲ್ಲ ಗುರುಗಳು ಸೇರಿ ಅವ್ರಿಗೊಂದು ಆಟ ಸಾಮಾನು ಕೊಡೋಣ. ಅವರು ಆಟ ಆಡಲಿ. ಯಾವ ಮರನ ಹತ್ತಕ್ಕೆ ಬೇಡ, ಯಾವ ಮರದನ್ನೂ ಅವರು ಇದು ಮಾಡೋಕ್ಕೆ ಬೇಡ. ಇವತ್ತು ನೋಡ್ತಾ ಇದ್ದೀರ ಪಾಪ ಅವರ ಪರಿಸ್ಥಿತಿ, ಆಟ ಆಡೋಕ್ಕೆ ಒಂದು ಸಾಮಾನು ಇದ್ದಿಲ್ಲ. ಈ ಗುರುಗಳ ಕೈಯಿಂದ ಕೊಟ್ಟಿದ್ರು. ಇವತ್ತು ಒಂದು ಗೇಟಿಂದ ಒಂದು ಮಗನೂ ಹೋಗ್ತಾ ಇಲ್ಲ. ನೋಡಿ, ಇದೆಲ್ಲ ಖುಷಿ ಪಡ್ಬೇಕಲ್ವಾ? ಇದೆಲ್ಲ ಒಟ್ಟುವರಿಯ ಕೆಲಸನ ನೀವೇ ಹೇಳಿ, ಇದೆಲ್ಲ ಒಟ್ಟುವರಿಯ ಕೆಲಸನ. ಇವತ್ತು ನೋಡಿ, ಒಂದು ಮಗುನ ಗೇಟಿಂದ ಹೊರಗಡೆ ಹೋಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ. ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಬ್ಯಾಟ್ ಬಾಲ್ ಬೇಕಂದ್ರೆ ಅದು 500 ರೂಪಾಯಿ ಸಾಲ ಮಾಡಿ ಅದು ಬಂದೆ. ಆದರೆ ಈ ಮುದ್ದು ಮಕ್ಕಳಿಗೆ ಮಾಡೋದು ಯಾರು? ನೀವೇ ಹೇಳಿ. ನಮಗೆ ಸ್ವಲ್ಪನ ಕನಿಕರಣ ಇಲ್ವಾ? ನಾವು ಒಳ್ಳೆಯದು ತಿಂತಾ ಇದ್ದೀವಿ, ಮನೆಯಲ್ಲಿ ಡೈಲಿ ಏನು ಚೇಂಜ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಆದರೆ ಈ ಮಕ್ಕಳು ಬರೀ ಅನ್ನ ಬೇಳೆ ಸಾರಲ್ಲಿ ತಿಂತಾರೆ. ಇವರಿಗೆ ಪಾಪ ಯಾರು ಹೇಳ್ತಾರೆ? ಇವರು ಯಾರಿಗೆ ಹೇಳ್ತಾರೆ? ಬಿಹಾರದಿಂದ ಮಕ್ಕಳು ಬಂದಿದ್ದಾರೆ. 40 ಮಕ್ಕಳು ಬಿಹಾರದಲ್ಲಿ ಇರ್ತಾರೆ. ಲೋಕಲ್ ಹುಡುಗರು ಇಲ್ಲಿನ ಮಕ್ಕಳು ಇಲ್ಲಿ 25 ಮಕ್ಕಳಿದ್ದಾರೆ. ಈ 25 ಮಕ್ಕಳಲ್ಲಿ ಒಳ್ಳೆ ಓದೋದಂದ್ರೆ ಅದು ಬಿಹಾರಿ ಮಕ್ಕಳು. ಹೊರಗಡೆ ಬಂದಿರೋರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ನೋಡಿ. ಅವರು 11:30 ಗಂಟೆ ಆ ಬಿಹಾರಿ ಮಕ್ಕಳು, ಪಾಪ ಬಿಹಾರದಿಂದ ಬಂದಿರೋ ಮಕ್ಕಳು ಕಣ್ಣಲ್ಲಿ ನಿದ್ದೆ ಇಲ್ಲದಾಗಿ ಓದ್ತವ್ರೆ. ಯಾತಕ್ಕೋಸ್ಕರ ಓದ್ತವ್ರೆ? ಇಡೀ ದೇಶಕ್ಕೆ ಅವರು ದುವಾ ಕೇಳ್ತಾವ್ರು, ದುವಾ ಮಾಡ್ತಾವ್ರು. ಇದು ನನಗೆ ಒಬ್ಬರಿಗಲ್ಲ, ನಿಮಗೊಬ್ಬರಿಗಲ್ಲ, ಇಡೀ ದೇಶಕ್ಕೆ. ಈ ದೇಶಕ್ಕೆ ಅವರು ಮಾಡ್ತಿರೋ ಕೆಲಸ ಅಂದರೆ ಇದು ಎಂಥ ದೊಡ್ಡ ಕೆಲಸ ಇರಬೇಕು.
ಇದು ನಾವು ನೀವು ತಿಳ್ಕೊಂಡಿಲ್ಲ. ಅವರು ಓದ್ತಾ ಇರೋದು ಕುರಾನು, ಅವರು ಸಂಪಾದನೆ ಮಾಡ್ತಾ ಇರೋದು ಕೊಡ್ತಾ ಇರೋದು ನಮಗೆ, ಸಂಪಾದನೆ ಮಾಡಿ ಕೊಡ್ತಾ ಇರೋದು ನಮಗೆ ನೇಕಿ. ಆ ನೇಕಿಂದ ಅವರಿಗೆ ನಾನು ಹೊಟ್ಟೆ ತುಂಬಿಸ್ತೀನಿ ಹೊರತು ನನ್ನ ದುಡ್ಡಲ್ಲ, ನಮ್ಮ ದುಡ್ಡು ನಿಮ್ಮ ದುಡ್ಡಲ್ಲ, ಅದು ಅವ್ರು ಕೊಡ್ತಾ ಇರುವ ಆ ದುವಾ ನೇಕಿ. ಆ ದುಡ್ಡಿಂದ ಅವ್ರು ಕೊಟ್ಟಿರುವ ಆಶೀರ್ವಾದ ಅಲ್ಲೊಂದು ಆಶೀರ್ವಾದ, ಆ ಆಶೀರ್ವಾದದಿಂದ ನಾವು ಕೊಡ್ತಾ ಇದ್ದೀನಿ ಹೊರತು ನಮಗೆ ಏನು ಕಷ್ಟ ನಾವು ಏನು ಕಷ್ಟ ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಮಕ್ಕಳ ಭವಿಷ್ಯದ ಬಗ್ಗೆ, ಈ ಮಕ್ಕಳ ಜೊತೆಯಲ್ಲಿ ನಾವು ಸದಾಕಾಲ ಇಂದಿಂದಲೂ ಆ ಮಕ್ಕಳ ಜೊತೆಯಲ್ಲಿ ನಾವು ಬೆಳೆಯೋಣ, ಆ ಮಕ್ಕಳ ಜೊತೆಯಲ್ಲಿ ನಾವು ಇರೋಣ. ನಮಗೆ ಎನೇ ಟೈಮು ನಮ್ಮ ಕೆಲಸದಲ್ಲೇ ಇರ್ತೀವಿ, ಆದರೆ ನಮ್ಮ ಕೆಲಸ ಬಿಟ್ಟು ಈ ಕಡೆ ನಾವು ತಿರುಗಿ ನೋಡಲ್ಲ. ಆ ಮಕ್ಕಳು ಯಾರಿಗೆ ಹೇಳ್ತಾರೆ? ಈ ಆಫೀಸ್ ಸಭೆಗೆ ಹೇಳ್ತಾರೆ, ಮೊದಲ ಸಭೆಗೆ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಮದ್ರಸ ಅಂದರೆ ಒಂದು ತಂದೆ ತಾಯಿ ಸಮಾನ, ಮದ್ರಸ ಅಂದರೆ ಒಂದು ತಂದೆ ತಾಯಿ ಸಮಾನ, ಮಸೀದಿ ಅಂದರೆ ಒಂದು ಅಪ್ಪನ ಸಂಬಂಧ, ಅಪ್ಪನ ಒಂದು ಸಂಬಂಧ ಸಮಾನಾಗಿರ್ತದೆ. ಯಾಕಂದರೆ ಮಸೀದಿಯಲ್ಲಿ ಯಾರು ಊಟ ಬಿಡಿಸಲ್ಲ, ಯಾರು ಊಟ ಮಾಡಿಸಲ್ಲ, ಸ್ನಾನ ಮಾಡಿಸಲ್ಲ, ಮಕ್ಕಳಿಗೆ ಬಟ್ಟೆ ತೊಳೆಯಲ್ಲ, ಏನು ಮಾಡಲ್ಲ, ನಮಾಜ್ ಮಾಡ್ತೀವಿ, ಕುರಾನ್ ಮಾಡ್ತೀವಿ. ಮದ್ರಸಲ್ಲಿ ಅಂದರೆ ತಂದೆ ತಾಯಿ ಹೆಂಗೆ ನೋಡ್ಕೊತಾರೆ ಹಂಗೆ ಆಫೀಸ್ ಗುರುಗಳು ನೋಡ್ಕೊತಾರೆ. ಅದು ಅವರು ತಂದೆ ತಾಯಿ ಒಂದು ಸ್ಥಾನದಲ್ಲಿ ನಿಂತು ಅವರಿಗೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರೆ, ಇಲ್ಲಿ ಮದ್ರಸದಲ್ಲಿ ಆ ಮಕ್ಕಳು ಒಂದು ಅನ್ನಕ್ಕೆ ಉಪ್ಪು ಜಾಸ್ತಿ ಆಯ್ತು, ಒಂದು ಸಾರಿಗೆ ಉಪ್ಪು ಜಾಸ್ತಿ ಆಯ್ತು, ಕಣ್ಮುಚ್ಚಿ ಊಟ ಮಾಡ್ತಾರೆ. ಬಿಸ್ಮಿಲ್ಲಾ ಅಂತ ಕಣ್ಮುಚ್ಚಿ ಊಟ ಮಾಡ್ತಾರೆ. ಇಲ್ಲ ಮೊದಲು ಸಬ್ಗೆ ಹೇಳಲ್ಲ, ಆಫೀಸ್ ಸಬ್ಗೂ ಹೇಳಲ್ಲ, ಅವ್ರು ಯಾರಿಗೆ ಹೇಳ್ತಾರೆ ತಿಂತಾರೆ. ಈಗ ನೋಡಿ, ಪಿಂಜರ್ಪುಳಿಗೆ ದನ ಹಾಕ್ತೀವಿ ನಾವು, ಅಲ್ಲಿ ಹುಲ್ಲು ನೀರಿಲ್ಲ. ಈ ಮಕ್ಕಳಿಗೆ ತಂದೆ ತಾಯಿ ಏನು ಮಾಡ್ತಾರೆ? ಈ ಮದ್ರಸಕ್ಕೆ ಹಾಕ್ತಾರೆ. ಇಲ್ಲಿ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಇವ್ರಿಗೆ ಏನು ಸೌಲಭ್ಯ ಸಿಗಬೇಕು ಅದು ನಾವು ಒಂದೊಂದು ದಿವಸ ಬಂದಾಗ ನೋಡಿದ್ರೆ ಮಾತ್ರ ನಮಗೆ ಕಾಣೋದು, ಇಲ್ಲದಿದ್ದರೆ ಕಾಣೋದಿಲ್ಲ. ನಾವು ಮದ್ರಸ ಜೋರಾಗಿ ಕಟ್ಟಿದ್ರೆ ಗೊತ್ತಾಗೋದಲ್ಲ, ಅದನ್ನೆಲ್ಲ ನೋಡ್ಕೊಂಡ್ರೆ ಮಾತ್ರ ಅವರಿಗೆ ಮದ್ರಸ ಅಂತ ಒಂದು ಇದಿರೋದು. ಅದರದ್ದೆಲ್ಲ ನೋಡಬೇಕು, ಅವ್ರಿಗೆ ಏನಾಗಿದೆ, ಏನು ಸೌಲಭ್ಯಬೇಕು, ಏನು ಮಾಡಬೇಕು. 100 ಮಸೀದಿ ಕಟ್ಟಿದ್ರಲ್ಲ, 100 ಮಸೀದಿ ಕಟ್ಟಿದ್ರೆ 100 ಜನ ತುಂಬುವ ಮನೆ ಇರಬೇಕದು. ಈ ಮದ್ರಸ ಕಟ್ಟಿದ್ರೆ 100 ಮದ್ರಸ ಕಟ್ಟಿದ್ರೆ 100 ಮಕ್ಕಳು ಓದುವ ಮನೆ ಇರಬೇಕಿದೆ. ಆಗ ಅವರ ಸೌಲಭ್ಯಗಳಿಗೆ ನಾವು 4-10 ಜನ ನಡೀಬೇಕಾಗುತ್ತೆ. ಆಗಲೇ ಮದ್ರಸ ಆಗಲಿ ಮುಂದೆ ನಡೆಯೋಕ್ಕಾಗೋದು, ಮಸೀದಿ ಆಗಲಿ ಮುಂದೆ ನಡೆಯೋಕ್ಕಾಗೋದು. ಇದೇ ರೀತಿ ನಾವು ಇಷ್ಟು ಮುಂದೆ ಎಲ್ಲ ಮಾಡಿದರೆ ನಮಗೆ ಇನ್ನೂ ಬೇಕಿದಷ್ಟು ಮಸೀದಿ ಮದ್ರಸ ಎಲ್ಲ ಬೇಕಿದಷ್ಟೈತೆ. ನಾವು ಈ ಥರ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಕೊಡ್ತಾ ಇರ್ತೀವಿ. ಇವತ್ತು ಇಲ್ಲಿ ನಾವು ಮಾಡ್ತೀವಿ, ಇನ್ನೊಂದು ಮದ್ರಸೆಗೆ ಬೇರೆ ಕಡೆ ಅವರಿಗೆ ತಾಕತ್ತು ಕೊಡ್ತಾರೆ, ಇನ್ನೊಂದು ಮದ್ರಸೆಗೆ ಮಾಡೋ ತಾಕತ್ತು ಕೊಡ್ತಾರೆ, ಇನ್ನೂ 4 ಜನಕ್ಕೆ ಮಾಡೋ ತಾಕತ್ತು ಕೊಡ್ತಾರೆ. ಹಾಗೆ ಮಸೀದಿ ಹಾಗೆ ಮದ್ರಸ, ಇದು ಯಾವುದೇ ಕೆಲಸ ಇದ್ರೂ ಉಮ್ಮರ್ ಅವರು ಆಬಾದಾಗಿರ್ತಾರೆ. ಯಾವುದೇ ಕೆಲಸ ಇರಲಿ, ಅರ್ಧೆ ರಾತ್ರಿ ಕರೆದ್ರೂ ಉಮ್ಮರು ನಿಮ್ಮ ಕಡೆ ಆಬಾದಾಗಿರ್ತಾರೆ. ಯಾವತ್ತೂ ನಿಮ್ಮ ಕೈ ಬಿಟ್ಟು ಹೋಗೋ ಉಮ್ಮರ್ ಅಲ್ಲ ಇವನು. ಇವನು ಹುಂಚೂರು ಮಗ ಅಂದರೆ ನಿಮ್ಮೆಲ್ಲರ ಮಗನೇ, ಇವನೇ ಹುಂಚೂರು ಮಗ ಅಂದರೆ ನಿಮ್ಮೆಲ್ಲರ ಮಗ ಅಂದರೆ ಇವನೇ ಉಮ್ಮರೇ. ಅವನು ತಂದೆ ತಾಯಿ ಇಲ್ಲ, ನಿಮ್ಮ ಕಡೆಯಿಂದ ಬೆಳ್ಕೊಂಡು ನಿಮ್ಮ ಕಡೆಯಿಂದ ದೊಡ್ಡವ್ರು ದುಡ್ಕೊಂಡು ತಿಂತಾ ಇರೋದು, ನಿಮ್ಮ ಕಡೆಯಿಂದ ಅನ್ನ ತಿಂತಾ ಇರೋದು, ನಿಮ್ಮ ಕಡೆಯಿಂದ ಬೆಳೀತಾ ಇರೋದು ಅಂದರೆ ಆ ದೇವರು ಅವನಿಗೆ ಎಷ್ಟು ಶಕ್ತಿ ಕೊಟ್ಟಿರ್ಬೇಕು ನೀವೇ ಯೋಚನೆ ಮಾಡಿ. ದಯವಿಟ್ಟು ಈ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗಲಿ. ಈ ಮಕ್ಕಳ ಭವಿಷ್ಯದಲ್ಲಿ ಯಾರೂ ಕೆಟ್ಟದಾಗಿ ಮಾತಾಡಬೇಡಿ. ಅವರ ಭವಿಷ್ಯ ನೋಡೋಣ, ಅವ್ರ ಭವಿಷ್ಯ ಮುಂದೆ ಮಾಡೋಣ, ಅವರಿಗೆ ನಾವು ಸಪೋರ್ಟ್ ಮಾಡೋಣ. ಅವ್ರ ಹಿಂದೆ ನಾವು ಇದ್ದು ಅವರು ಆಫೀಸೇ ಕುರಾನಾಗಿ ಹೋಗಲಿ, 100 ಮಸೀದಿಗೆ ಅವರು ಆಫೀಸೇ ಕುರಾನಾಗಿ ಹೋಗ್ಲಿ ಅಂತ ಆ ಅಲ್ಲನ ಹತ್ರ ನಾವು ದುವಾ ಮಾಡೋಣ. ಎಲ್ಲರೂ ಈ ಕೆಲಸಕ್ಕೆ ದುವಾ ಮಾಡಲೇಬೇಕು. ಹಾಗೆ ನಾನು ಹೇಳ್ತಾ ಇರೋದಂದರೆ, ದಯವಿಟ್ಟು ನನ್ನ ಕಾಲ್ ನಂಬರ್ ತೊಗೊಳ್ಳಿ, ಮೊಹಮ್ಮದ್ ಉಮ್ಮರ್ ನನ್ನ ಕಾಲ್ ನಂಬರ್ ತೊಗೊಳ್ಳಿ. ಸದಾ ನಾನು ನಿಮ್ಮ ಕಡೆನೇ ಇರ್ತೀನಿ,
ಸದಾ ನಾನು ಈ ಸೇವೆಯನ್ನು ಮಾಡ್ತಾ ಇರ್ತೀನಿ. ಇದೆಲ್ಲ ನಿಮ್ಮ ಆಶೀರ್ವಾದ ನಮಗೆ ಒಂದು ಇದ್ದರೆ ಆ ದೇವರು ಖಂಡಿತ ನಮ್ಮ ಕೈ ಬಿಡಲ್ಲ. ಈ ನನ್ನ ಮಕ್ಕಳು ಬೇರಲ್ಲ, ಆ ಮಕ್ಕಳು ಬೇರಲ್ಲ, ಎಲ್ಲ ಭಾವನೆ ಒಂದೇ ಭಾವನೆ ಥರ ನೋಡಿಕೊಂಡು ಈ ಮಕ್ಕಳ ಕಷ್ಟ ಸುಖಕ್ಕೆ ನಾವೆಲ್ಲ ಸ್ಪಂದಿಸೋಣ. ಯಾರೇ ಏನೇ ಹೇಳಿದ್ರು ಅದು ಮುಚ್ಚಿ ಕೊಡೋದಾಗಲಿ ಅದು ನಮಗೆ ಗೊತ್ತಿಲ್ಲ. ಇದು ಮಾಡಬೇಕಾದ್ರೆ 4 ಜನಕ್ಕೆ ಗೊತ್ತಾದರೆ ದೇವರು ಒಬ್ಬನಿಗೆ ಆದರೂ ಇನ್ನೊಬ್ಬನಿಗೆ ಆದರೂ ಆ ಚಾನ್ಸನ್ನು ಕೊಡ್ತಾನೆ, ಇನ್ನೊಬ್ಬಾದರೂ ಹೊಟ್ಟಿ ಬರ್ತಾನೆ. ಆಗ ಅವರು ಒಬ್ಬರು ಮಾಡೋರಿಗೆ ಇವರು ಸಹಾಯ ಆಗ್ತಾರೆ, ಎಲ್ಲರೂ ಸಹಾಯ ಆಗ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಮಾತು ಹೇಳಬೇಕಾದ್ರೆ ನಮ್ಮ ಪರಮಶಿವರಾದ ಜಾಕಿರ್ ಹುಸೇನ್ ಅವರು ಇರ್ತಾರೆ, ಅವರು ಭಾಳ ಶ್ರಮದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅವ್ರ ವೈರಿತನ ತೋರಿಸ್ತಾರೆ, ಎಷ್ಟು ಜನ ಅವರಿಗೆ ನಿಷ್ಠೂರ ಮಾಡ್ತಾರೆ. ನೀವೇನು ಪ್ರಾಫಿಟಿ ಮಾಡ್ತಾ ಇದ್ದೀರಾ, ನೀವು ಅಲ್ಲಿ ಪ್ರಾಫಿಟಿ ಮಾಡ್ತಾ ಇದ್ದೀರಾ, ಇಲ್ಲಿ ಪ್ರಾಫಿಟಿ ಮಾಡ್ತಾರೆ. ದಯವಿಟ್ಟು ಅವ್ರಿಗೂ ಕೆಟ್ಟ ಕೆಲಸದ ಕೆಟ್ಟ ಮಾತು ತರಬೇಡಿ. ಹಾಗೆ ನಮ್ಮ ರಾಮನ್ ಸಾಬ್ ಇರ್ತಾರೆ, ಅವರು ಪಾಪ ದಾನ ಯಾರ್ಯಾರು ದಾನ ಮಾಡ್ತಾರೋ ಅದನ್ನು ತಂದು ಕೊಡ್ತಾರೆ ಮಸೀದಿಗೆ, ಮದ್ರಸೆಗೆ. ಅವರಿಗೂ ಪಾಪ ಎಷ್ಟು ತೊಂದರೆ ಇದ್ದಾರೆ ನೋಡಿ. ಈಗ ಜಾಕಿರ್ ಅವರು ಡೊನೇಷನ್ಗೆ ಹೋಗ್ತಾರೆ, ಆಗ ಡೊನೇಷನ್ಗೆ ಹೋಗೋದು ಏನಂತ ನಾಳೆ ಬನ್ನಿ, ಇವತ್ತು ಬನ್ನಿ, ನಾಳೆ ಬನ್ನಿ, ಇವತ್ತು ಬನ್ನಿ ಇರ್ತೀರ. ನಾವು ಬಂದವ್ರು ತಿಳ್ಕೊಂಡ್ರೆ ಅವ್ರು ಬಂದಾಗ ಅಷ್ಟು ಇಷ್ಟು ಅಂತ ಕೊಟ್ಟು ಕಳಿಸ್ತೀರ. ಇಲ್ಲದವರು ಏನು ಮಾಡ್ತಾರೆ, ನಾಳೆ ಬನ್ನಿ ಅಂತ ಪಾಪ ಎಷ್ಟು ಗಂಟೆ ಇರ್ತಾರೆ. ಅವ್ರ ಮನೆಗೆ ಹೋಗ್ಬೇಕಾದ್ರೆ 12 ಗಂಟೆ ರಾತ್ರಿ ಇರ್ತೀವಿ. ಸರಿಯಾಗಿ ಮನೆಯದು ನೋಡ್ಕೊಳ್ಳಲ್ಲ, ಇಲ್ಲಿ ಕೆಲಸ ಫಸ್ಟ್ ಮಾಡ್ತಾರೆ, ಅಲ್ಲಿ ಮನೆಯಲ್ಲಿ ಅವರಿಗೆ ಬೇರೆ ಟೆನ್ಷನ್ ಇರ್ತದೆ, ಏನೇನು ಇರ್ತದೆ. ಅದು ಬಿಟ್ಬಿಟ್ಟು ಈ ಮಕ್ಕಳ ಸೇವೆ ಮಾಡಬೇಕಾದ್ರೆ ಅವ್ರು ಎಷ್ಟು ಪುಣ್ಯವಂತರು ನೀವೇ ಹೇಳಿ. ಇವರೆಲ್ಲ ಗುರುಗಳು 4 ಗುರುಗಳಿದ್ದಾರೆ, ಎಷ್ಟು ಪುಣ್ಯವಂತರು ನೋಡಿ. ಈ ಕೆಲಸ ನಿಮಗೆ ಬೇಕಾದರೆ ಈ ಕೆಲಸ ಮಾಡ್ಬೋದಲ್ಲ ನೀವು? ಖಂಡಿತ ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ, ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಮನಸ್ಸಂತಿದ್ರೆ ಎಲ್ಲ ಆಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ತೊಂದರೆ ಕೊಡದೆ, ನಾವು ಯಾರಿಗೂ ಮನಸ್ಸು ನೋಯಿಸದೆ ಈ ಕೆಲಸದಲ್ಲಿ ನಾವೆಲ್ಲ ಶಾಮೀಲಾಗೋಣ. ನಿಮಗೆ ದೇವರ ಆ ಶಕ್ತಿ ಕೊಟ್ಟೇ ಕೊಡ್ತಾರೆ. ಯಾರಾದರೂ ಒಬ್ಬರು ಬಂದು ಮುಂದೆ ಬರ್ತೀನಿ ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಮಕ್ಕಳು ನಮ್ಮ ಮಕ್ಕಳೇ ಪಾಪ. ಆ ಮಕ್ಕಳನ್ನು ನೋಡುವ ಭಾಗ್ಯ ನಮಗೆಲ್ಲ ಸಿಗಬೇಕು. ಆ ಮಕ್ಕಳ ಭಾಗ್ಯ, ಆ ಮುದ್ದು ಮಕ್ಕಳ ಭಾಗ್ಯ ನಮಗೆ ಸಿಗಬೇಕು. ಆ ಮುದ್ದು ಮಕ್ಕಳ ಜೀವ ನಮಗೆ ತಟ್ಟಬೇಕು. ಇವತ್ತು ನೋಡ್ತಾ ಇದ್ದಾರೆ ಪಾಪ ಕಣ್ಣಲ್ಲಿ ನೀರಿಲ್ಲದೆ, ಪಾಪ ಕಣ್ಣಲ್ಲಿ ನಿದ್ದೆ ಇಲ್ಲದೆ ಮಾಡ್ತಾ ಇದ್ದಾರೆ. ಇದು ನಾವು ನೋಡಲೇಬೇಕಾದದ್ದು. 11:30 ಗಂಟೆ ಅವರು ಪುರಾಣದಲ್ಲಿ ಇರ್ತಾರೆ ನೋಡಿ. ನೀವು ಪ್ರಾಪರ್ಟಿ ಅಂತ ಇರ್ತೀರ. ಬನ್ರಪ್ಪ, ಓ ಏನಪ್ಪ, ಬಾರಪ್ಪ, ಅಲ್ಲೊಂದು ಪ್ರಾಪರ್ಟಿ ನೋಡಿದ್ದೀನಿ, ಲೇಟ್ ಔಟ್ ಮಾಡೋದಾ? ಬನ್ನಪ್ಪ, 4 ಜನ ಪಾರ್ಟ್ನರ್ ಆಗಿ ಲೇಟ್ ಔಟ್ ಮಾಡೋದಾ? ಅದಕ್ಕೆ ಪಾರ್ಟ್ನರ್ ಆಗ್ತೀವಿ. ಬಟ್ ಇದಕ್ಕೆ ಯಾರು ಪಾರ್ಟ್ನರ್ ಆಗೋರು? ಇದಕ್ಕೆ ಪಾರ್ಟ್ನರ್ ಆಗೋರು ನಾವು ನೀವೇ, ಬೇರೆ ಯಾರು ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡಬೇಡಿ. ಯಾಕಂದರೆ ನಾನು ಬಿಡಿಸಿ ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ. ಇನ್ನೊಂದು ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮೆಂಬರ್ ಆಗಲಿ, ಮಸೀದಿ ಮೆಂಬರ್ ಆಗಲಿ, ಮದ್ರಸಾ ಮೆಂಬರ್ ಆಗಲಿ, ಇಲ್ಲ ಸೆಕ್ರೆಟರಿ ಆಗಲಿ, ಇಲ್ಲ ಚೇರ್ಮನ್ ಆಗಲಿ, ಅದು ಯಾರಿದ್ರು ದಯವಿಟ್ಟು ಬಿಸ್ನೆಸ್ ಅವರಿಗೆ ಮಾಡಿ ಕೊಡಬೇಡಿ. ಈ ಕೆಲಸ ಬಿಸ್ನೆಸ್ ಅವರಿಗೆ ಕೊಡಬೇಡಿ. ಯಾಕಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಇರ್ತಾರೆ. ನಿಮ್ಮ ಮಸೀದಿ ಕಡೆ ಆಗಲಿ, ಮದ್ರಸೆ ಕಡೆ ಆಗಲಿ ಮುಖ ಹಾಕಲ್ಲ. ಅವರು ಬಿಸ್ನೆಸ್ ಅಲ್ಲಿ ಬ್ಯುಸಿಯಾಗಿರ್ತಾರೆ. ಬಡ ಜನಗಳು ಯಾರಿರ್ತಾರೆ, ಸಣ್ಣ ಕೈಯವರಿಗೆ ಕೊಡಿ, ಅವರು ಚೆನ್ನಾಗಿ ನೋಡ್ಕೋತಾರೆ. ಅವರ ಕಷ್ಟ ಸುಖ ಅವರು ಸ್ಪಂದಿಸ್ತಾರೆ. ಇದೊಂದು ಚೆನ್ನಾಗಿ ಅರ್ಥ ಮಾಡಿ. ನೀವು ಬೇಕಾದ್ರೆ ನೋಡಿ, ನೀವು ಟೆಸ್ಟ್ ಮಾಡಿ. ಇದು ಯಾಕೆ ಹೇಳ್ತೀನಿ ಅಂದರೆ, ನಾನು ಅನುಭವಿಸಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಹಾಗೆ ಟೈಮ್ ಆಗಿದೆ. ಇನ್ನೇನು ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅವರ ಖುಷಿ ನನಸಾಗಿರಲಿ. ಆ ದೇವರು, ಆ ಭಗವಂತ, ಅಲ್ಲ ಎಲ್ರಿಗೂ ಆಯಸ್ಸು ಅಂತಸ್ತು ಕೊಡಲಿ. ಇಡೀ ದೇಶಕ್ಕೆ ಒಳ್ಳೇದಾಗಲಿ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ಆ ರೈತನು ಬೆಳೀತಿರುವ ಒಂದು ದವಸ ಧಾನ್ಯವನ್ನು ದಾನವಾಗಿ ಮಾಡಲಿ ಅಂತ
ಆ ರೈತರಿಗೂ ನಾನು ಅಭಿನಂದನೆ ಮಾಡ್ತೀನಿ. ಈ ಮಕ್ಕಳ ಪರವಾಗಿ ಎಲ್ರಿಗೂ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಾದರೆ ಶಿಕ್ಷೆ ಕೊಡಿ, ಒಳ್ಳೆಯದಾದರೆ ನನಗೆ ಶಾಬಾಷ್ಗಿರಿ ಅಂತ ಕೊಡಿ. ನಮಗೆಲ್ಲ ನಮ್ಮ ಮಕ್ಕಳಿಗೆ ಶಾಬಾಷ್ಗಿರಿ ಅಂತ ಹೇಳಿ ಹಾರೈಸಿ ಅಂತ ಹೇಳ್ತಾ ನನ್ನ ಈ ಎರಡು ಮುದ್ದು ಮಕ್ಕಳ ಪರವಾಗಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.